ನೋಡಿ, ಸರ್ಕಾರದಲ್ಲಿ ಈಗ ಒಬ್ಬರೂ ಮಹಿಳಾ ಮಂತ್ರಿ ಇಲ್ಲದೆ ಇರೋದ್ರಿಂದ ವಿಸ್ತರಣೆಯ ವೇಳೆ ಕನಿಷ್ಠ ಒಬ್ಬರು ಮಹಿಳಾ ಶಾಸಕಿಗೆ ಮಂತ್ರಿ ಸ್ಥಾನ ಸಿಗೋದು ಗ್ಯಾರಂಟಿ ಅಂತಿದೆ ವಿಧಾನಸೌಧದ ಮೂಲಗಳು. ಹಾಗಾದ್ರೆ ಯಾರೆಲ್ಲ ರೇಸಲ್ಲಿ ಇದ್ದಾರೆ, ಮುಂದೇನಾಗಬಹುದು ಬನ್ನಿ ನೋಡೋಣ. ಮಂತ್ರಿ ಆಗಬೇಕು ಅಂತ ಈ ಆಕಾಂಕ್ಷಿಗಳು ಇಲ್ಲಿ ಗಲ್ಲಿಯಿಂದ ಹಿಡಿದು ದಿಲ್ಲಿವರೆಗೂ ಹೋಗಿ ಲಾಭಿ ಮಾಡ್ತಾರೆ, ವಾಪಸ್ ಬರ್ತಾರೆ. ಆದ್ರೆ ನಮ್ಮ ವುಮೆನ್ ಪವರ್ ಹೇಗಿದೆ ನೋಡಿ, ಗಲ್ಲಿ ದಿಲ್ಲಿ ಯಾವುದಿಲ್ಲ. ಏನಿದ್ರು ಇವರ ಲಾಭಿ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಅಂತ ಯಾವುದೋ ಅಂತಾರಾಷ್ಟ್ರೀಯ ಸುದ್ದಿ ಹೇಳೋ ತರ ಗತ್ತಲ್ಲಿ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ನಮ್ಗೆ ಇಲ್ಲಿ ಸುದ್ದಿ ಕೊಡಿ, ದಿಲ್ಲಿ ಸುದ್ದಿ ಕೊಡಿ ಅಂತ ಕೇಳಿದ್ರೆ ನೀವು ಫಾರಿನ್ಗೆ ಹೋಗ್ಬಿಟ್ರ? ಯಾರದು ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಲಾಭಿ ಮಾಡ್ತಾ ಇರೋದು? ಈ ಗವರ್ಮೆಂಟ್ ನಲ್ಲಿ ಒಬ್ರೂ ಮಹಿಳಾ ಮಂತ್ರಿನೇ ಇಲ್ಲ. ನೀವೊಳ್ಳೆ ಕತೆ ಹೇಳ್ತೀರಾ ಅಂತ ಕೆಣಕುವಂತೆ ಮಾತನಾಡಿದಾಗ ಬಾಯ್ ಬಿಟ್ರು ನೋಡಿ ಮಹಿಳಾ ಆಕಾಂಕ್ಷಿಯ ಲಾಭಿ ಕತೆ. ವಿಷಯ ಏನಪ್ಪಾ ಅಂದ್ರೆ, ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಿಂದ ಎಂಎಲ್ಸಿ ಆದ ಆರತಿ ಕೃಷ್ಣ ಅವರನ್ನ ಮಂತ್ರಿ ಮಾಡಬೇಕು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಾಭಿ ನಡೀತಾ ಇದೆ ಅನ್ನೋ ಸುದ್ದಿ ರಾಜಕೀಯ ಪಡಸಾಲೆಯಲ್ಲಿ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ. ಅರೆ, ಬೇಗಾನೆ ರಾಮಯ್ಯನವರ ಮಗಳು ಆರತಿ ಕೃಷ್ಣಗೆ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಲಾಭಿ ಮಾಡ್ತಾ ಇರೋದು ಯಾರಪ್ಪ ಅಂದ್ರೆ, ದಿಲ್ಲಿಯ ಕೋಟ್ಲಾ ಮಾರ್ಗದ ಇಂದಿರಾ ಭವನದ ಮೂಲಗಳ ಪ್ರಕಾರ ಆರತಿ ಕೃಷ್ಣ ಪರ ಸ್ಯಾಮ್ ಪಿತ್ರೋಡ ಲಾಭಿ ಜೋರಾಗಿ ನಡೆದಿದೆಯಂತೆ. ಎಐಸಿಸಿ ಕಚೇರಿಯ ಮೂಲಗಳ ಪ್ರಕಾರ ಆರತಿ ಕೃಷ್ಣ ಭಾರತೀಯ ವಿದೇಶಾಂಗ ಕಾಂಗ್ರೆಸ್ ವಿಂಗ್ನ ಕಾರ್ಯದರ್ಶಿ. ಇತ್ತ ಸ್ಯಾಮ್ ಪಿತ್ರೋಡ ಎಐಸಿಸಿ ಫಾರಿನ್ ಅಫೇರ್ಸ್ ಡಿಪಾರ್ಟ್ಮೆಂಟಿನ ಜವಾಬ್ದಾರಿ ಹೊತ್ತವರು. ಈ ಸಂಘಟನಾತ್ಮಕ ಒಡನಾಟವೇ ಈಗ ಮಂತ್ರಿ ಸ್ಥಾನದ ಲಾಭಿಯನ್ನ ಹೈಕಮಾಂಡ್ ಲೆವೆಲ್ ಅಲ್ಲೇ ಮಾಡಲಿಕ್ಕೆ ಕಾರಣ ಆಗಿದೆ ಅನ್ನೋದು ದಿಲ್ಲಿ ಮೂಲಗಳ ಮಾಹಿತಿ. ಇಲ್ಲಿ ರಾಜ್ಯದಲ್ಲಿ ಅತ್ತ ಸಂಡೂರು ಶಾಸಕಿ ಅನ್ನಪೂರ್ಣ ಪರವಾಗಿ ಅವರ ಪತಿ ತುಕಾರಾಂ ಅವರು ಸಿದ್ದರಾಮಯ್ಯನವರ ಬಳಿಯೂ, ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಡಿಕೆ ಶಿವಕುಮಾರ್ ಅವರ ಬಳಿ ಬೆಂಬಲಿಗರು ಲಾಭಿ ಮಾಡುತ್ತಿದ್ದಾರೆ. ಹಿಂಗೆ ಇವರು ಲೋಕಲ್ ಲೆವೆಲ್ ಅಲ್ಲಿ ಲಾಭಿ ಮಾಡ್ತಾ ಇದ್ರೆ ಅಲ್ಲಿ ವರಿಷ್ಠರ ಬಳಿ ಇಂಟರ್ ನ್ಯಾಷನಲ್ ಲೆವೆಲ್ ಲಾಭಿ ಭಾರೀ ಪ್ರಭಾವ ಬೀರಿದೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಮೂಲಗಳ ಮಾಹಿತಿ. ಇದರ ನಡುವೆ ಇತ್ತ ನನಗೆ ಕೊಟ್ಟಿರುವಂತ ಖಾತೆ ಸರಿ ಇಲ್ಲ ಅಂತ ಮುನಿಸ್ಕೊಂಡಿದ್ದಂತ ಮುನಿಯಪ್ಪನವರು, ನನಗೆ ಈ ಖಾತೆ ಬೇಡ, ಇದೇ ಖಾತೆ ಅನ್ನೋದಾದ್ರೆ ನನ್ನ ಮಗಳು ರೂಪಕಲಾಳನ್ನ ಮಂತ್ರಿ ಮಾಡಿ ಅಂತ ಲಾಭಿ ನಡೆಸ್ತಾ ಇರೋದು ಕೋಲಾರದ ಮೂಲಗಳು ಖಚಿತಪಡಿಸಿವೆ. ಒಟ್ನಲ್ಲಿ ಈ ಸರ್ಕಾರದಲ್ಲಿ ಈಗ ಒಬ್ಬರು ಮಹಿಳಾ ಮಂತ್ರಿ ಇಲ್ಲದೆ ಇರೋದ್ರಿಂದ ವಿಸ್ತರಣೆಯ ವೇಳೆ ಕನಿಷ್ಠ ಒಬ್ಬರು ಮಹಿಳಾ ಶಾಸಕಿಗೆ ಮಂತ್ರಿ ಸ್ಥಾನ ಸಿಗೋದು ಗ್ಯಾರಂಟಿ ಅಂತಿವೆ ವಿಧಾನಸೌಧದ ಮೂಲಗಳು. ಆದ್ರೆ ಆ ಒಂದು ಕೋಟಾದಲ್ಲಿ ಪಟ್ಟಕ್ಕಾಗಿ ನಡೀತಾ ಇರುವ ರೇಸ್ನಲ್ಲಿ ಆರತಿ ಕೃಷ್ಣ ಹಾಗೂ ಅನ್ನಪೂರ್ಣ ತುಕಾರಾಂ ಮುನ್ನೆಲೆಗೆ ಬಂದಿರೋದು ಕಾಂಗ್ರೆಸ್ ಮೂಲಗಳಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ.